ಚಾಲಕನ ನಿಯಂತ್ರಣ ತಪ್ಪಿ ಕ್ಯಾಂಟರ್ ಪಲ್ಟಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹರಸಾಹಸ ಪಟ್ಟು ಇಬ್ಬರ ಶವವನ್ನ ಹೊರತೆಗೆದಿದ್ದಾರೆ ಪೊಲೀಸರು. 2 ಕ್ರೇನ್ ನೆರವಿಂದ ಮೃತದೇಹವನ್ನ ಇದೀಗ ಪೊಲೀಸರು ಹೊರತೆಗೆದಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕ್ಯಾಂಟರ್ ಪಲ್ಟಿಯಾದಂತಹ ಪ್ರಕರಣದಲ್ಲಿ ಇದೀಗ ಇಬ್ಬರ ಶವವನ್ನ ಪೊಲೀಸರು ಹೊರತೆಗೆದಿದ್ದಾರೆ. 2 ಕ್ರೇನ್ ಅನ್ನ ಬಳಕೆ ಮಾಡಿದ್ದಾರೆ. ಅಲ್ಲಿ ಮೃತದೇಹಗಳನ್ನ ಹೊರಗೆ ತೆಗೆಯೋದಕ್ಕೆ ಪೊಲೀಸರು ಇದೀಗ ಹರಸಾಹಸ ಪಟ್ಟು 2 ಮೃತದೇಹಗಳನ್ನು ಹೊರತೆಗೆದಿರೋದು. ಇದರಲ್ಲಿ ಜಾರ್ಖಂಡ್ ಮೂಲದ ಶ್ರೀಮಾನ್ ಅಂತ ಹೇಳಿ 25 ವರ್ಷದವರು ದುರ್ಮರಣಕ್ಕೀಡಾಗಿದ್ದಾರೆ. ಚಾಲಕ ಆಂಧ್ರ ಪ್ರದೇಶ ಮೂಲದ ಶ್ರೀನಿವಾಸ್ 26 ವರ್ಷ, ಇವರು ಸಾವನ್ನಪ್ಪಿದ್ದು ಕೇಬಲ್ ಡ್ರಿಲ್ಲಿಂಗ್ ಆಪರೇಟರ್ ಆಗಿದ್ರು ಮೃತ ಶ್ರೀಮಾನ್ ಅವರು. ಕ್ಯಾಂಟರಲ್ಲಿದ್ದಂತಹ ಉಳಿದ 4ವರಿಗೂ ಗಂಭೀರವಾದ ಗಾಯ ಆಗಿದೆ. ಆನೇಕಲ್ನ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಈಗ ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಡಿವೈಎಸ್ಪಿ ಮೋಹನ್, ಅಡಿಷನಲ್ ಎಸ್ಪಿ ವೆಂಕಟೇಶ್ ಪ್ರಸನ್ನ ಭೇಟಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಇಬ್ಬರ ಮೃತದೇಹವನ್ನ ಹೊರತೆಗೆಯಲಾಗಿದೆ. ಇನ್ನು 4ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕ್ಯಾಂಟರ್ನಲ್ಲಿದ್ದಂತಹ 4ವರು ಗಂಭೀರವಾಗಿ ಗಾಯಗೊಂಡಂತಹ ಹಿನ್ನೆಲೆಯಲ್ಲಿ ಅವರನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಕಂದಕಕ್ಕೆ ಬಿದ್ದು ಕ್ಯಾಂಟರ್ ಪಲ್ಟಿಯಾದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕ್ರೇನ್ನ ಸಹಾಯದಿಂದ ಇಬ್ಬರ ಮೃತದೇಹವನ್ನ ಹೊರತೆಗೆಯಲಾಗಿದೆ. ನಿಯಂತ್ರಣ ತಪ್ಪಿ ಕ್ಯಾಂಟರ್ ಪಲ್ಟಿಯಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಅದರಲ್ಲಿ ಇಬ್ಬರ ಮೃತದೇಹ ಪತ್ತೆಯಾಗಿದೆ. ಮೃತದೇಹವನ್ನು ಹೊರತೆಗೆಯಲಾಗಿದೆ. ಇನ್ನು 4 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಹಳ ಹರಸಾಹಸ ಪಟ್ಟು ಇಬ್ಬರ ಮೃತದೇಹವನ್ನು ಹೊರತೆಗೆಯುವಂತಹ ಕೆಲಸವನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಜೊತೆಗೆ ಗಾಯಗೊಂಡವರನ್ನು ಕೂಡ ಹೊರತೆಗೆಯುವಂತಹ ಕೆಲಸ ಒಂದು ದೊಡ್ಡ ಮಟ್ಟದಲ್ಲಿ ಚಾಲೆಂಜಿಂಗ್ ಆಗಿತ್ತು. ಈಗಾಗಲೇ ಕ್ರೇನ್ ಅನ್ನು ಕೂಡ ಅಲ್ಲಿ ಬಳಸಲಾಗಿದೆ. ಕ್ರೇನಿನ ಜೊತೆಗೇನೆ ಈಗಾಗಲೇ ಅಲ್ಲಿ ಪೊಲೀಸರು ಸಾಕಷ್ಟು ರೀತಿಯಾದಂತಹ ಒಂದು ಪ್ರಯತ್ನವನ್ನು ಪಟ್ಟಿದ್ದಾರೆ. ಸ್ಥಳೀಯರ ಸಹಾಯದಿಂದ ಜೊತೆಗೆ 2 ಕ್ರೇನ್ನ ಬಳಕೆಯಿಂದ ಈಗ ಮೃತದೇಹವನ್ನು ಹೊರತೆಗೆದಿದ್ದಾರೆ ಪೊಲೀಸರು. ಇದರಲ್ಲಿ ಜಾರ್ಖಂಡ್ ಮೂಲದ ಶ್ರೀಮಾನ್ ಅನ್ನುವಂಥವರು, ಮತ್ತೊಂದು ಕಡೆ ಆಂಧ್ರ ಪ್ರದೇಶ ಮೂಲದ ಶ್ರೀನಿವಾಸ್, ಇವರು ಡ್ರೈವರ್, ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಶ್ರೀಮಾನ್ ಅವರು ಈಗಾಗಲೇ ನಾವು ಗಮನಿಸ್ತಾ ಇರೋ ಹಾಗೆ ಕೇಬಲ್ ಡ್ರಿಲ್ಲಿಂಗ್ ಆಪರೇಟರ್ ಕೂಡ ಆಗಿದ್ರು ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಹಾಗೆಯೇ ಕ್ಯಾಂಟರ್ಲಿದ್ದಂತಹ 4ವರಿಗೆ ಗಂಭೀರವಾಗಿ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈಗಾಗಲೇ ಸ್ಥಳೀಯರು ಕೂಡ ಅಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಸಾಕಷ್ಟು ಪೊಲೀಸರು ಕೂಡ ಹರಸಾಹಸ ಪಟ್ಟು ಈಗಾಗಲೇ ಇಬ್ಬರ ಮೃತದೇಹವನ್ನು ಹೊರತೆಗೆದಿದ್ದಾರೆ. ಹಾಗೆಯೇ ಉಳಿದಂತಹ 4ವರು ಗಂಭೀರವಾಗಿ ಏನು ಗಾಯಗೊಂಡಿದ್ದಾರೆ ಅವರನ್ನು ಕೂಡ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಇಲ್ಲ ಹೋಲ್ಡ್ ಮಾಡಿ ಬಿಡಿ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಈಗ ಈ ಒಂದು ಘಟನೆಗೆ ಈಗಾಗಲೇ 4ವರ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ. ಇಬ್ಬರ ಮೃತದೇಹವನ್ನು ಹೊರತೆಗೆಯಲಾಗಿದೆ. ಸದ್ಯಕ್ಕೆ ಅಲ್ಲಿ ಈಗ ಏನು ನಡೀತಾ ಇದೆ? ಗಂಭೀರವಾಗಿ ಗಾಯಗೊಂಡವರ ಸ್ಥಿತಿ ಹೇಗಿದೆ? ನವಿತಾ, ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಊರ್ಗಂದೊಡ್ಡಿ ಅಂತೇಳಿ ಈ ಒಂದು ಸ್ಥಳದಲ್ಲಿ ತೀರಾ ಟರ್ನಿಂಗ್ ಜೊತೆಗೆ ಇಳಿಜಾರಿದೆ. ಇಲ್ಲಿ ಬೆಂಗಳೂರಿನ ಬೊಮ್ಮಸಂದ್ರದ ಇಂದ ಒಂದು ಡ್ರಿಲ್ಲಿಂಗ್ ಮಿಷಿನ್ ಅನ್ನ, ಅಂದ್ರೆ ಮಣ್ಣಲ್ಲಿ ಡ್ರಿಲ್ ಮಾಡ್ತಕ್ಕಂತ ಒಂದು ಮಿಷಿನ್ ಸುಮಾರು 10 ಟನ್ ಬರುತ್ತೆ. ಸೊ ಅದನ್ನ ಲೋಡ್ ಮಾಡ್ಕೊಂಡು ಬರ್ತಕ್ಕಂಥ ಕ್ಯಾಂಟರ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಇರ್ತಕ್ಕಂಥ ಸುಮಾರು 25-30 ಅಡಿ ಕಂದಕಕ್ಕೆ ಬಿದ್ದ ಸಂದರ್ಭದಲ್ಲಿ ಅದು 3 ಪಲ್ಟಿ ಹೊಡೆದಿದ್ರಿಂದ ಚಾಲಕ ಮತ್ತೆ ಅಲ್ಲಿರ್ತಕ್ಕಂಥ ಆ ಒಂದು ಡ್ರಿಲ್ಲಿಂಗ್ ಮಿಷಿನ್ ಆಪರೇಟರ್ ಹೊರಗೆ ಎಸೆಯಲ್ಪಟ್ಟು ಮತ್ತೆ ಗಾಡಿ ಕೆಳಗೆ ಸಿಲುಕಿದ್ರಿಂದ, ಕ್ಯಾಂಟರ್ ಗಾಡಿ ಕೆಳಗಡೆ ಸಿಲುಕಿದ್ರಿಂದ ಇಬ್ರು ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ರು. ಮತ್ತೆ ಏನ್ ಕ್ಯಾಂಟರ್ ವಾಹನದಿಂದ ಉಳಿದ 4ವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಹತ್ತಿರದ ಜಿಗಣಿ ಆಸ್ಪತ್ರೆ ದಾಖಲು ಮಾಡಲಾಗಿದೆ. ಅವರ ಸ್ಥಿತಿ ಕೂಡ ಚಿಂತಾಜನಕ ಆಗಿದೆ. ಅವರಿಗೆ ಸದ್ಯ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸ್ಥಳಕ್ಕೆ ಬಂದಂತ ಜಿಗಣಿ ಪೊಲೀಸರು 2 ಕ್ರೇನ್ಗಳ ಸಹಾಯದಿಂದ ಈ ಏನ್ ಕ್ಯಾಂಟರ್ ಮತ್ತೆ ಆ ಡ್ರಿಲ್ಲಿಂಗ್ ಮಿಷಿನ್ ಇತ್ತು ಅದನ್ನ ತೆರವುಗೊಳಿಸಿ ಇಬ್ಬರ ಮೃತದೇಹ ಸದ್ಯ ಆನೇಕಲ್ನ ಶವಾಗಾರಕ್ಕೆ ರವಾನೆ ಮಾಡಿದ್ದಾರೆ. ಈ ಪ್ರತ್ಯಕ್ಷದರ್ಶಿಗಳು ಹೇಳುವಂತದ್ದು ತೀರಾ ಏನು ಉರುಂದೊಡ್ಡಿ ಬಳಿ ಇರ್ತಕ್ಕಂಥ ಕುಪ್ಪುಸಿದ್ದನದೊಡ್ಡಿ ಅಂತೇಳಿ ಅಲ್ಲಿ ಅದು ತೀರಾ ಇಳಿಜಾರಿದ್ದಕ್ಕೆ ಸಡನ್ ಟರ್ನಿಂಗ್ ಸಿಗ್ತದೆ. ಸಾಮಾನ್ಯ ಚಾಲಕನ ಗೊತ್ತಾಗೋದಿಲ್ಲ ಅದು ಡೌನ್ ಇದೆ, ಇಳಿಜಾರಿದೆ ಅಂತೇಳಿ ಆತ ನೇರವಾಗಿ ಜೋರಾಗಿ ಹೋದ ಸಂದರ್ಭದಲ್ಲಿ ಸಡನ್ ಟರ್ನಿಂಗ್ ಸಿಗ್ತದೆ. ಆತ ಆಗ ಬ್ರೇಕ್ ಹೊಡೆದ ಸಂದರ್ಭದಲ್ಲಿ ಗಾಡಿ ನಿಯಂತ್ರಣ ಸಿಗದೆ ಪಲ್ಟಿ ಹೊಡೆದಿದೆ. ಕ್ಯಾಂಟರ್ 4 ಟನ್ ತೂಕ ಇರುವಂತದ್ದು, ಜೊತೆಗೆ ಆ ಒಂದು ಡ್ರಿಲ್ಲಿಂಗ್ ಮಿಷನ್ 10 ಟನ್ ಇದರಿಂದ ನಿಯಂತ್ರಣ ಸಿಗದೆ ಪಲ್ಟಿ ಹೊಡೆದಿರುವಂತದ್ದು ಈ ಒಂದು ಘಟನೆಗೆ ಕಾರಣ ಅಂತ ಹೇಳ್ತದೆ ನವಿತಾ. ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ. 4 ಜನ ಸರ್, 4 ಜನ ಲೇಬರು ಇಂಜುರಿ ಆಗಿದ್ದಾರೆ. ಅವರು ಲೇಬರು
ಇಲ್ಲಿ ಇಬ್ಬರಾಳಿದ್ದಾರೆ. ಇಲ್ಲಿ ಸಿಗಾಕೊಂಡಿದ್ದಾರಾ? ಹಾಂ ಎಷ್ಟು ಜನ ಇದ್ರಿ? ಏನು ಅವ್ರ ಹೆಸರುಗಳು? ಏನು ಸರ್ ಟೋಟಲ್ 7 ಜನ, 7 ಜನ ಅಂತ ಹೇಳ್ತಿದ್ದಾರೆ. ನನಗಿನ್ನು ನೀವು ಕಳಿಸಿರೋದು ನಿಮಗೆ ಗೊತ್ತಿಲ್ಲ ಎಷ್ಟು ಜನ? ಸರ್ ನಾನು ಆರವಳ್ಳಿ ಇಂಡಸ್ಟ್ರಿಯಲ್ ಇದ್ದೆ, ನಾನು ಅಲ್ಲಿಗೆ ಹೋಗಿ ಕಳಿಸಿಲ್ಲ. ಆರವಳ್ಳಿ ಇಂಡಸ್ಟ್ರಿಯಲ್ ಇದ್ದೆ, ಅಲ್ಲಿಂದ ಬಂದಿದ್ದಾರೆ ಅವರು. ಈಗ ಒಟ್ಟು ಎಷ್ಟು ಜನ ಇದ್ರಂತೆ ಗಾಡೀಲಿ? ಎಷ್ಟು ಜನ ಇಂಜುರಿ, ಎಷ್ಟು ಜನ ಡೆತ್ ಆಗಿದ್ದಾರೆ ಈಗ? ಸರ್ ಇಬ್ಬರು ಇಲ್ಲಿದ್ದಾರೆ, ಇಂಜುರಿ 4 ಜನ ಆಗಿದೆ ಸರ್. ಓಕೆ, ಏನು ಅವರ ಹೆಸರುಗಳೇನು? ಯಾವ ಊರು ಕಡೆಯವರು? ಜಾರ್ಖಂಡ್ ಲೇಬರ್ಸು ಸರ್. ಎಲ್ಲ 6 ಜನ? 6 ಜನ ಜಾರ್ಖಂಡ್ ಲೇಬರ್ಸು. ಸುಮಾರು 11:30 ಟೈಮಲ್ಲಿ ಜೋರಾಗಿ ಶಬ್ದ ಬರುತ್ತೆ ಅಲ್ಲಿಂದ. 11:30 ಟೈಮಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ನೋಡ್ತೀವಿ, ಗಾಡಿ ಪಲ್ಟಿ ಹೊಡೆದಿರುತ್ತೆ. ಒಂದು 4 ಜನ ಎದ್ದು ಬರ್ತಾರೆ, ನಾವು ಸಹ ಹೆಲ್ಪ್ ಮಾಡ್ತೀವಿ. ಅದೇ ಟೈಮಲ್ಲಿ ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ಆಂಬುಲೆನ್ಸಿಗೆ ಫೋನ್ ಮಾಡ್ತೀವಿ. ಆಂಬುಲೆನ್ಸ್ ಅದೇ ಟೈಮ್ ಬರ್ತಾರೆ. ಬಂದು 4 ಜನಕ್ಕೆ ಆಂಬುಲೆನ್ಸಲ್ಲಿ ಹಾಕಿ ವಿಜಯಶ್ರೀ ಹಾಸ್ಪಿಟ್ಲಿಗೆ ಕಳಿಸಿರ್ತೀವಿ. ಅದರಲ್ಲಿ ಒಂದು ಇಬ್ಬರು ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಇನ್ನಿಬ್ಬರು ಕೆಳಗಡೆ ಗಾಡಿ ಕೆಳಗಡೆ ಬಿದ್ದಿದ್ದಾರೆ, ಅದರಲ್ಲಿ 2 ಡೆತ್ ಆಗಿದ್ದಾರೆ. ಮತ್ತು ಇನ್ನೊಬ್ಬ ಡ್ರೈವರ್ ಇದಾನ ಇಲ್ಲ ಅಂತ ಅವ್ರ ಕಡೆಯವ್ರು ಹೇಳಿದ್ದಾರೆ. ಇದಾನೋ ಏನೋ ಗೊತ್ತಿಲ್ಲ ನಮಗೆ. ಒಂದು 6-7 ವರ್ಷದಿಂದ ರೋಡ್ ಆದ ನಂತರ ಇದೇ ಥರ ಆಗ್ತಾ ಇದೆ. ಸುಮಾರು ಒಂದು 30 ಜನ ಮೇಲೆ ತೀರ್ಕೊಂಡಿದ್ದಾರೆ. ಇದ್ರ ಸಂಬಂಧಪಟ್ಟ ರೋಡ್ ಅಧಿಕಾರಿಗಳಿಗೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಇದನ್ನು ಯಾವುದೇ ರೀತಿ ಒಬ್ಬರು ಬಂದು ಇದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳೋ ಕ್ರಮಗಳಾಗಲಿ, ಲೈಟಿಂಗ್ಸ್ ಆಗಲಿ, ಬ್ಯಾರಿಕೇಡ್ ಯಾವುದನ್ನು ಅವರು ಕ್ರಮ ಕೈಗೊಂಡಿಲ್ಲ. ದಯವಿಟ್ಟು ಇದನ್ನು ಯಾರು ಈ ಪ್ರಾಂತ್ಯಕ್ಕೆ ಬರ್ತಾರೆ, MLAಗಳು ಯಾರೇ ಆಗಲಿ, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ.